ಇವರಿಗೆ ದಮ್ ಇದ್ರೆ ತಾಕತ್ತಿದ್ರೆ ಗಂಡಸ್ತನ ಇದ್ರೆ RSS ನ ಮುಟ್ ನೋಡಿ. ಚೀಪ್ ಪಬ್ಲಿಸಿಟಿ, ಯೋಗ್ಯತೆ ಇಲ್ದವರು, ಪುಕ್ಸಟ್ಟೆ ಪ್ರಚಾರದ ತೆವಲಿರ್ತಕ್ಕಂಥವ್ರು, ಬಕೆಟ್ ಹಿಡಿದು ಯಾರನ್ನ ಓಲೈಕೆ ಮಾಡ್ಬೇಕಾಗಿರೋರು. ಇವನು ಯಾವ ದೊಣ್ಣೆ ನಾಯಕ ಅಂತ ಬಂದು RSS ಹತ್ರ ಹೇಳ್ಬೇಕು. ಅಪ್ಪನ ಹೆಸರು ಹೇಳ್ತಿದ್ರೆ ಒಂದು ಗ್ರಾಮ ಪಂಚಾಯತಿಯು ಗೆಲ್ಲಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂತ ಈ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಕೇಳೋದ? DCM ಇದಾರಲ್ಲ DK ಶಿವಕುಮಾರ್, KPCC ಅಧ್ಯಕ್ಷರು, ಅವ್ರನ್ನ ಕೇಳಕ್ ಹೇಳಿ. RSS ಏನು ಅಂತ ಹೇಳಿ ಕಾಂಗ್ರೆಸ್ ಅವರೇ ಹೇಳ್ತಾರೆ ರೀ. RSS ನ ಬ್ಯಾನ್ ಮಾಡಬೇಕು, ಹಾಗೆ ಸರ್ಕಾರಿ ಜಾಗಗಳಲ್ಲಿ RSS ನ ಚಟುವಟಿಕೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಿಯಾಂಕಾ ಖರ್ಗೆ ಈಗ ಪತ್ರವನ್ನು ಬರೆದಿರುವಂಥದ್ದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿ ರಾಜ್ಯ ವಕ್ತಾರರು ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರನ್ನೇ ಮಾತನಾಡಿಸೋ ಬನ್ನಿ. ಸರ್, ಈಗಾಗಲೇ ವಿಷಯ ಗೊತ್ತಿದೆ, ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂತಹ ಪತ್ರ ಈ ರಾಜಕೀಯ ಸ್ವರೂಪ ಪಡ್ಕೊಂಡಿರುವಂಥದ್ದು. RSS ನ ಬ್ಯಾನ್ ಮಾಡಬೇಕು, ಹಾಗೆ ಸರ್ಕಾರಿ ಜಾಗದಲ್ಲಿ RSS ನ ಚಟುವಟಿಕೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರ ಬರೆದಿರುವಂಥದ್ದು. ಏನ್ ಹೇಳ್ತೀರಾ ಸರ್, ನಿಮ್ಮ ಪ್ರತಿಕ್ರಿಯೆ? ಯಾವ ರಾಜಕೀಯ ಸ್ವರೂಪ ತಗೊಳತ್ರಿ? ಮರಿಕರ್ಗೆ ಪತ್ರ ಬರೆದ್ರೆ ನೋಡಿ, ಇದು ಒಂದೇ ವಾಕ್ಯದಲ್ಲಿ ಹೇಳ್ತೀನಿ, ಒಂದು ಚೀಪ್ ಪಬ್ಲಿಸಿಟಿ ಸ್ಟೆಂಟ್ ಅಭಿಜಿತ್. ಚೀಪ್ ಪಬ್ಲಿಸಿಟಿ. ಯಾರು ಚೀಪ್ ಪಬ್ಲಿಸಿಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಒಂದು ಯೋಗ್ಯತೆ ಇಲ್ದವರು, ಎರಡನೇದು ಈ ಪುಕ್ಸಟ್ಟೆ ಪ್ರಚಾರದ ತೆವಲಿರ್ತಕ್ಕಂಥವ್ರು, ಮೂರನೇದು ಬಕೆಟ್ ಹಿಡಿದು ಯಾರನ್ನ ಓಲೈಕೆ ಮಾಡಬೇಕಾಗಿರೋರು. ಈ ಮೂರು ಲಕ್ಷಣ ಯಾರ್ದು ಗೊತ್ತಾ? ನಮ್ಮ ಇದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪುರುಷ ಲಕ್ಷಣಗಳಲ್ಲದವರು. ಈ ಮೂರನ್ನ ಪುರುಷ ಲಕ್ಷಣಗಳು ಅಂತಾರೆ. ಈ ಮೂರು ಇಲ್ಲದೆ ಇರ್ತಕ್ಕಂಥ ಪುರುಷ ಲಕ್ಷಣಗಳು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಪಬ್ಲಿಸಿಟಿ ಅಟ್ರಾಕ್ಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಆರ್ಗನೈಸೇಷನ್ ಅಥವಾ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬಿಟ್ರೆ ನಮ್ಮ ಮೇಲೆ ಒಂದಷ್ಟು ಮೀಡಿಯಾ ಅಟೆನ್ಷನ್ ಬಂದ್ಬಿಡುತ್ತೆ. ಅವ್ರ ಉದ್ದೇಶ ಇರೋದು ಇಷ್ಟೇ ಬಿಟ್ಬಿಟ್ರೆ, ಆ ಚೀಪ್ ಪಬ್ಲಿಸಿಟಿ ಬಿಟ್ಟರೆ ಇದರಿಂದ ಬೇರೆ ಏನೂ ಅಲ್ಲ. ಯಾಕೆ ಸಂತೋಷ್ ಲಾಡು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ಯಾಕೆ ಈ ಮರಿಕರ್ಗೆ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಅಥವಾ RSS ಬಗ್ಗೆ ಮಾತಾಡ್ತಾರೆ ಅಂದರೆ, ಇವರಿಗೆ ಗೊತ್ತು ನಮ್ಮ ಯೋಗ್ಯತೆಗೆ ನಮ್ಮನ್ನ ಯಾರು ಅಟೆನ್ಷನ್ ಸಿಗೋದಿಲ್ಲ. ಈಗ ದೊಡ್ಡವ್ರ ಬಗ್ಗೆ ಮಾತಾಡ್ಬಿಟ್ರೆ ಒಂದು ದಿವಸ ಎರಡು ದಿವಸ ಅಟೆನ್ಷನ್ ಸಿಗುತ್ತೆ ಅಂತೇಳಿ, ಹಾಗಾಗಿ ಆ ಚೀಪ್ ಪಬ್ಲಿಸಿಟಿ ಮಾಡ್ತಾರೆ. ಸಿದ್ದರಾಮಯ್ಯವ್ರ ತಲೆಗೆ ಅದು ಏನು ಹಿಡಿದಿದೆಯೋ ಇವಾಗ. ಇವರು ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವ್ರಿಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಡೀ ರಾಜ್ಯ ಸರ್ಕಾರ ಇವತ್ತು ರಾಜ್ಯವನ್ನು ದಿವಾಳಿ ಮಾಡಿ ಕೂತ್ಕೊಂಡ್ಬಿಟ್ಟಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿದೆ, ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ, ರಸ್ತೆ ಗುಂಡಿಗಳು ಬಿದ್ದಿದೆ, ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ, ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಇಡೀ ನರಕ ಆಗಿದೆ. ವಿಷಯ ಹೇಗಾದ್ರೂ ಡೈವರ್ಟ್ ಆಗಬೇಕು. ಈಗ ಒಂದು ಹೊಸದಾಗಿ ಯಾವುದೋ ಒಂದು ಸಣ್ಣ ವಿಷಯ ಸಿಕ್ತು ಡೈವರ್ಟ್ ಮಾಡೋದು ಸಿದ್ದರಾಮಯ್ಯನವರ ಉದ್ದೇಶ. ಚೀಪ್ ಪಬ್ಲಿಸಿಟಿ ಮಾಡ್ಕೊಂಡು ಓಡೋದು ಈ ಮರಿಕರ್ಗೆ ಉದ್ದೇಶ. ಈ ಮರಿಕರ್ಗೆ ಮನೆಯನ್ನು ಪ್ರಶ್ನೆ ಕೇಳ್ತಾರೆ, ನೋಡ್ತಾ ಇದ್ದೆ ನಾನು, RSS ಏನು ಮಾಡಿದೆ ಅಂತ ಹೇಳಿ 10 ಇದನ್ನು ಇವ್ರಿಗೆ ಹೇಳ್ಬೇಕಂತೆ. ಯಾರೋ ಒಬ್ಬ SLC ಹುಡುಗ ಐನ್ಸ್ಟೈನ್ ಥಿಯರಿ ಸರಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಸರಿ ಇದೆ ಅಂತ ಹೇಳೋದಕ್ಕೆ ಐನ್ಸ್ಟೈನ್ ಬರ್ಬೇಕೇನ್ರಿ? ಇವನು ಯಾವ ದೊಣ್ಣೆ ನಾಯಕ ಅಂತ ಬಂದು RSS ಇವ್ರ ಹತ್ರ ಹೇಳಬೇಕು. ಎರಡು, ನಾನು RSS ಏನೇನು ಮಾಡಿದೆ ಅಂತೇಳಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ ಎಲ್ರಿಗೂ ಗೊತ್ತಿದೆ. ಇವನು ಯಾವ ಪುಣ್ಯ ದೊಡ್ಡ ನಾಯಕ ಅಂತ ಇವ್ರಿಗೆ ಹೇಳಬೇಕು. ಆದರೆ ಎರಡು ವಿಷಯ ಹೇಳ್ತೀನಿ ಅಭಿಜಿತ್. ಒಬ್ಬ ಸಾಮಾನ್ಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಮಗ, ಯಾವುದೇ ಹಣ ಬೆಂಬಲ ಇಲ್ಲದೆ, ಜಾತಿ ಬೆಂಬಲ ಇಲ್ಲದೆ, ವೋಟ್ ಬ್ಯಾಂಕ್ ಬೆಂಬಲ ಇಲ್ಲದೆ, ಯಾರ ಗಾಡ್ ಫಾದರ್ ಇಲ್ಲದೆ 3 ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದೆ ಇದ್ದಂತಹ ಒಂದೇ ಒಂದು ಶಕ್ತಿ RSS. ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಟೀ ಮಾಡ್ತಿದ್ದಂತಹ ಒಬ್ಬ ಸಾಮಾನ್ಯ ಹುಡುಗ, ಜಾತಿ ಬೆಂಬಲ ಇಲ್ಲ, ಹಣ ಬೆಂಬಲ ಇಲ್ಲ, ವೋಟ್ ಬ್ಯಾಂಕ್ ಬೆಂಬಲ ಇಲ್ಲ, ಅಥವಾ ಗಾಡ್ ಫಾದರ್ಗಳಿಲ್ಲ, ಯಾವುದೇ ಬೆಂಬಲ ಇಲ್ಲದೆ ಇವತ್ತು ವಿಶ್ವದ ಅಗ್ರಗಣ್ಯ ನಾಯಕರಾಗಿರ್ತಕ್ಕೆ ಕಾರಣ, ಏಕೈಕ ಕಾರಣ, ಅದ್ರ ಹಿಂದೆ ಇರ್ತಕ್ಕಂಥ ಅತಿ ದೊಡ್ಡ ಶಕ್ತಿ RSS. ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಸಾಮಾನ್ಯರನ್ನ ಮಾಡ್ತಕ್ಕಂತಹ ಶಕ್ತಿ, ಸಾಮಾನ್ಯ ವ್ಯಕ್ತಿಗಳನ್ನ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ RSSಗೆ ಅಪ್ಪನ ಹೆಸರು ಹೇಳ್ತಿದ್ರೆ ಒಂದು ಗ್ರಾಮ ಪಂಚಾಯತಿಯು ಗೆಲ್ಲಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಈ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಕೇಳೋದ? ಅದು ಏನೋ ಹೇಳುತ್ತಲ್ಲ, ಆನೆ ನಡ್ಕೊಂಡು ಹೋಗ್ತಾ ಇರ್ತದೆ, ಈ ಯಾವುದೋ ಇರುವೆಗಳು ಅಲ್ಲಿ ಇಲ್ಲಿ ಬಡ್ಕೊತಾ ಇರ್ತವೆ. ಹಾಗಾಗಿ ಆ ಪ್ರಿಯಾಂಕರ್ಗೆ ಚೀಪ್ ಪಬ್ಲಿಸಿಟಿಗೆ ಮಾತಾಡ್ತಾರ್ರಿ. ಅವ್ರ ವಿಷಯ ಯಾಕ್ರಿ ಮಾತಾಡಿ ಹೇಳಿ? ನಿಮ್ಮ ಟೈಮ್ ವೇಸ್ಟ್ ಮಾಡಬೇಕು. ಇನ್ನು ಸ್ವತಂತ್ರ ಪೂರ್ವದಲ್ಲಿ ಬಂದಂತಹ ಸಂಘಟನೆ RSS, ಸ್ವತಂತ್ರ ಹೋರಾಟದಲ್ಲಿ RSS ನ ಪಾತ್ರ ಏನು ಅನ್ನುವಂಥದ್ದು ನೋಡಿ. ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ಯಾರು? ಒಬ್ಬ ಬ್ರಿಟಿಷ್ ಎವೋ ಹ್ಯೂಮ್. ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅಂತಂದ್ರೆ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಇದು ಕಾಂಗ್ರೆಸ್ನ ಇತಿಹಾಸ. RSS ಸ್ಥಾಪನೆ ಮಾಡಿದ್ಯಾರು? ಒಬ್ಬ ಅಪ್ಪಟ ದೇಶಭಕ್ತ, ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಹೆಡ್ಗೇವಾರ್ ಅವರು. ಕ್ರಾಂತಿಕಾರಿ ಹೋರಾಟಗಾರರು 1925ರಲ್ಲಿ RSS ಸ್ಥಾಪನೆ ಮಾಡಿದ ಮೇಲೂ ಕೂಡ ಸ್ವತಃ
ಡಾಕ್ಟರ್ ಜಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. 1930ರಲ್ಲಿ ಅಸಹಕಾರ ಚಳುವಳಿಯಲ್ಲಿ ಜೈಲಿಗೆ ಹೋಗಿ ಬಂದರು. ಅದಾದ ಮೇಲೆ 2 ತಿಂಗಳಾದಮೇಲೆ ಮತ್ತೆ ಜೈಲಿಗೆ ಹೋಗಿ ಬಂದರು. ಏನೋ RSSನ ಅನೇಕ ಸ್ವಯಂ ಸೇವಕರು ಈ ಹೋರಾಟದಲ್ಲಿ ಪಾಲ್ಗೊಂಡ್ರು. ಹೋರಾಟದಲ್ಲಿ ಪಾಲ್ಗೊಳ್ಳದೆ ಅಲ್ಲದೆ ಎಲ್ಲ ರೀತಿಯ ಮಾನಸಿಕವಾದಂಥ ಮತ್ತು ಬೆಂಬಲವನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಕೊಂಡ್ಬಂದರು. ಪಾರ್ಟಿಷನ್ ಆದಾಗ ಯಾವ ಪಾರ್ಟಿಷನನ್ನು ವಿರೋಧ ಮಾಡಿತ್ತು RSS, ಈ ಕಾಂಗ್ರೆಸ್ನ ಕುಯುಕ್ತಿಯಿಂದ ದೇಶ ಇಬ್ಬಾಗ ಆಯ್ತಲ್ಲ, ಇಬ್ಬಾಗಾಗಿ ಲಕ್ಷಾಂತರ ನಿರಾಶ್ರಿತರು ಭಾರತಕ್ಕೆ ಬಂದಾಗ ಆ ನಿರಾಶ್ರಿತರ ಜೊತೆ ನಿಂತಿದ್ದು ಕೂಡ ಇದೇ RSS. ಅದೇ ಕಾರಣಕ್ಕೆ ನೋಡಿ RSSನ 1934ರಲ್ಲಿ ಗಾಂಧೀಜಿ, 39ರಲ್ಲಿ ಅಂಬೇಡ್ಕರ್ ಅವರು, 49ರಲ್ಲಿ ಪಟೇಲ್ರು, ಮತ್ತೆ 51ರಲ್ಲಿ ಮತ್ತೆ ಪಟೇಲ್ರು, 1962ರಲ್ಲಿ ನೆಹರು ಅವರು, 63ರಲ್ಲಿ ಮತ್ತೆ ನೆಹರು, 65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇತ್ತೀಚೆಗೆವರೆಗೂ ಕೂಡ ಪ್ರಣಬ್ ಮುಖರ್ಜಿಯವರು, ಎಲ್ಲರೂ RSSನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಳ್ಕೊಂಡ್ಬಂದಿರೋದ್ರು. ನಾನು ಹೇಳ್ತಿರ್ತಕ್ಕಂಥ ಹೆಸರುಗಳು ಕೇವಲ ಕಾಂಗ್ರೆಸ್ನ ಮಹನೀಯ ನಾಯಕರ ಬಗ್ಗೆ. ಯಾಕೆ ಈಗ ಬಂದಿರತಕ್ಕಂಥ ಈ ಚುಲ್ಟು ಪುಲ್ಟುಗಳು RSS ಬಗ್ಗೆ ಮಾತಾಡ್ತಾರಲ್ಲ, ಈ ಚುಲ್ಟು ಪುಲ್ಟುಗಳಿಗೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿಗಳು ಏನೇನು RSS ಬಗ್ಗೆ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನ ಇದು. ಹೀಗಾಗಿ ಅಂಥ ಮಹನೀಯ ನಾಯಕರುಗಳೇ RSS ಬಗ್ಗೆ ಮಾತಾಡಿರ್ಬೇಕಾದ್ರೆ ನೋಡಿ ಅಭಿಜಿತ್, RSS ಇವತ್ತು 156 ರಾಷ್ಟ್ರಗಳಲ್ಲಿ 40 ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಕಾರ್ಯಕರ್ತರಿರ್ತಕ್ಕಂಥದ್ದು, ಕೋಟ್ಯಾಂತರ ಸ್ವಯಂ ಸೇವಕರಿರ್ತಕ್ಕಂಥದ್ದು, 81 ಸಾವಿರಕ್ಕಿಂತ ಹೆಚ್ಚು ಶಾಖೆಗಳಿರ್ತಕ್ಕಂಥದ್ದು, 31 ಸಾವಿರಕ್ಕಿಂತ ಹೆಚ್ಚು ಮಿಲನ್ಗಳಿರ್ತಕ್ಕಂಥದ್ದು, 64ಕ್ಕೂ ಹೆಚ್ಚು ಆರ್ಗನೈಸೇಷನ್ಗಳಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಮಾತ್ರ ಬಿಜೆಪಿ ಅಂತ ಆರ್ಗನೈಸೇಷನ್ಗಳು ಎಷ್ಟಿರುವುದು 64. 100 ಸಣ್ಣ ಪುಟ್ಟ ಆರ್ಗನೈಸೇಷನ್ಗಳು ಇವತ್ತು ಭಾರತದ ಅಥವಾ ಜಗತ್ತಿನ ವಿಷಯ ಅಥವಾ ಭಾರತದ ಜನಸಾಮಾನ್ಯದ ಯಾವ ರಂಗಗಳಿದೆ ಎಲ್ಲ ರಂಗಗಳನ್ನು ಕೂಡ RSS ಇವತ್ತು ಹೊಕ್ಕಿದೆ. ಏನ್ರಿ RSSನ ಬ್ಯಾನ್ ಮಾಡ್ತೀರಾ ಮಲ್ಲಿಕಾರ್ಗೆ ಅವರೇ? RSS ಅಂದ್ರೆ ಏನು ಅರ್ಥ ಇದೆಯಾ? 30,000 ಶಾಲೆಗಳಿದೆ ವಿದ್ಯಾಭಾರತಿನಲ್ಲಿ, ಬ್ಯಾನ್ ಮಾಡೋಕ್ಕಾಗತ್ತಾ? ಅಖಿಲ ಭಾರತೀಯ ವಿದ್ಯಾಪರಿಷತ್ ಪ್ರತಿ ಕಾಲೇಜು ಸ್ಕೂಲಲ್ಲಿದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಪ್ರತಿ ಫ್ಯಾಕ್ಟ್ರಿನಲ್ಲೂ ಕೂಡ ಭಾರತೀಯ ಮಜ್ದೂರ್ ಸಂಘ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಪ್ರತಿ ಗ್ರಾಮಗಳಲ್ಲಿ ಏನು ನಮ್ಮದು ಕಿಸಾನ್ ಸಂಘ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಪ್ರತಿ ವನವಾಸಿಗಳ ಮಧ್ಯೆ ವನವಾಸಿ ಕಲ್ಯಾಣ ಸಂಸ್ಥೆ ಕೆಲಸ ಮಾಡ್ತಾ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ವನವಾಸಿ ಹಾಸ್ಪಿಟ್ಲ್ಗಳಿದೆ, ಬ್ಯಾನ್ ಮಾಡೋಕ್ಕಾಗತ್ತಾ? ಏಕವಿದ್ಯಾ ಶಾಲೆಗಳಿದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಸಂಸ್ಕೃತ ಭಾರತಿ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ವಿಶ್ವ ಹಿಂದೂ ಪರಿಷತ್ ಇದೆ, ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ನಿಮ್ಮ ಕೈಲಿ ಏನ್ರಿ ಬ್ಯಾನ್ ಮಾಡೋಕ್ಕಾಗುತ್ತೆ? ನಿಮ್ಮ ಯೋಗ್ಯತೆ ಕೇವಲ 3 ರಾಜ್ಯದಲ್ಲಿ ಬಂದಿದ್ದೀರಿ. 3 ಎಲೆಕ್ಷನ್ನಿಂದ 100 ಸೀಟ್ಗೆಲ್ಲ ಯೋಗ್ಯತೆ ಇಲ್ದಿರೋ ನೀವು 100 ವರ್ಷ ಇತಿಹಾಸ ಇರ್ತಕ್ಕಂಥ 156 ದೇಶಗಳಲ್ಲಿ ತುಂಬಿರ್ತಕ್ಕಂಥ RSSನ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಚೀಪ್ ಪಬ್ಲಿಸಿಟಿಗೆ ಯೋಗ್ಯತೆ ಇಲ್ದಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಏನು ಮೀಡಿಯಾ ಅಟೆನ್ಷನ್ಗೋಸ್ಕರ ಮಾತಾಡ್ತಿರ್ತಕ್ಕಂಥ ವೆರಿ ಚೀಪ್ ಪಬ್ಲಿಸಿಟಿ. ಇಂಥವ್ರ ಬಗ್ಗೆ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊತೀರಾ? RSS ಸಂಘಟನೆಯಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಏನು ಬ್ರೈನ್ ವಾಶ್ ಮಾಡ್ತಾರೆ ಸರ್? ಅದನ್ನ ಈ DCM ಇದಾರಲ್ಲ, DK ಶಿವಕುಮಾರ್, KPCC ಅಧ್ಯಕ್ಷರು, ಅವ್ರನ್ನ ಕೇಳಿ ಹೇಳಿದ್ರಲ್ಲ, ನಾನು ಶಾಖೆಗೆ ಹೋಗ್ತಾ ಇದ್ದೆ, ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅಂತೇಳಿ ಎದೆ ಬರ್ಕೊಂಡು ಹೇಳಿದ್ರಲ್ಲ, ಇದರಲ್ಲಿ ಸದನದಲ್ಲಿ ಹೇಳ್ತಾ ಇದ್ರಲ್ಲ, ನಾನು RSS ಶಾಖೆಗೆ ಹೋಗಿ ಬಂದಿರೋ ನಾನು ಅಂತೇಳಿ. ಇವ್ರದ್ದೇ ಯಾರು ಶ್ರೀನಿವಾಸ್ ಪ್ರಸಾದ್ ಅವರು, ಇವರದೇ MP ಆಗಿದ್ರಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು, ಪ್ರತಿನಿತ್ಯ ಶಾಖೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ. ಇವ್ರದೇ ಉಗ್ರಪ್ಪನವರು ಶಾಖೆಯಿಂದನೇ ನಾನು ಬೆಳೆದು ಬಂದಿನಿ ಅಂತ ಹೇಳಿದ್ರಲ್ಲ. ಇವ್ರನ್ನ ಹೋಗ್ಬಿಟ್ಟು ಕೇಳಿ. ಇವ್ರದ್ದೇ ಯಾರು ರಾಷ್ಟ್ರಪತಿಗಳಿಂದ ಪ್ರಣಬ್ ಮುಖರ್ಜಿ ಅವರು ಬಂದಿದ್ರಲ್ಲ RSS ಇದಕ್ಕೆ, ಅವ್ರನ್ನ ಕೇಳಿ. ನೆಹರು ಅವ್ರನ್ನ ಕೇಳಿ, ಇಂದಿರಾ ಗಾಂಧಿ ಅವ್ರನ್ನ ಕೇಳಿ, ಅಥವಾ ಇವರು ಏನು ಪಂಚೆ ಒಳಗಡೆಗೆ ಚಡ್ಡಿ ಹಾಕೊಂಡಿದ್ದಾರೆ ಅಂತೇಳಿ ವಿರೋಧ ಪಕ್ಷವರು ಹಂಗಿಸ್ತಾ ಇದ್ರಲ್ಲ PV ನರಸಿಂಹರಾವ್ ಅವ್ರನ್ನ ಕೇಳಿ, ಅಥವಾ ಅವ್ರು ಬರ್ತಿರೋ ಪುಸ್ತಕಗಳನ್ನ ಕೇಳಿ. RSS ಏನು ಅಂತೇಳಿ ಕಾಂಗ್ರೆಸ್ ಅವರೇ ಹೇಳ್ತಾರೆ ರೀ. ಇವತ್ತು ಕೂಡ ನೋಡಿ, ಶತಾಬ್ದಿ ವರ್ಷದಲ್ಲಿ ನೋಡಿ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಅಭಿಜಿತ್. RSS ದೊಡ್ಡ ರಾಜ್ಯಗಳಲ್ಲಿತ್ತು. 1948-49ರಲ್ಲಿ ನೆಹರು ಅವರು ಬ್ಯಾನ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತು, ಮಕ್ಕುಗಿತ್ತು, ಅಫಿಡವಿಟ್ ಕೊಟ್ಟು ಬ್ಯಾನನ್ನು ವಾಪಸ್ ತಗೊಂಡ್ರು. ಕೇವಲ ದೊಡ್ಡ ರಾಜ್ಯಗಳಿದ್ದಂತಹ RSS ಜಿಲ್ಲಾ ಮಟ್ಟಕ್ಕೆ ಬೆಳೀತು. ಅದಾದಮೇಲೆ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಕೋರ್ಟ್ ಛೀಮಾರಿ ಆಗ್ತು, ಅಫಿಡವಿಟ್ ಕೊಟ್ಟು ವಾಪಸ್ ತಗೊಂಡ್ರು. ಆವಾಗ ಜಿಲ್ಲಾ ಮಟ್ಟದಿಂದ ತಾಲ್ಲೂಕು ಮಟ್ಟಕ್ಕೆ ಬೆಳೀತು. ಆಮೇಲೆ ಮತ್ತೆ ನರಸಿಂಹರಾವ್ ಅವರು ಬ್ಯಾನ್ ಮಾಡಿದ್ರು, ತಾಲ್ಲೂಕು ಮಟ್ಟದಿಂದ ಹೋಬಳಿ ಮಟ್ಟಕ್ಕೆ ಬೆಳೀತು. ಇವರು ಯಾವಾಗ ಬ್ಯಾನ್ ಮಾಡಿದ್ರಲ್ಲ, RSSನ ಶಕ್ತಿ ವೃದ್ಧಿ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ಶತಾಬ್ದಿ ವರ್ಷ ಆಯಿತು ಅಭಿಜಿತ್. ಶತಾಬ್ದಿ ವರ್ಷದಲ್ಲಿ ಇಡೀ ಭಾರತದ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಕಾರ್ಯಕ್ರಮ ಆಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಅಷ್ಟು ಬೃಹದಾಕಾರವಾಗಿ ಬೆಳೆದ್ಬಿಟ್ಟಿದ್ದಾರೆ RSS.
ಇವರಿಗೆ ದಮ್ ಇದ್ದರೆ, ತಾಕತ್ತಿದ್ರೆ, ಗಂಡಸ್ತನ ಇದ್ದರೆ RSSನ ಮುಟ್ಟು ನೋಡಿ. ರಾವಣ ಇದೇ ರೀತಿ ಆಂಜನೇಯನ ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಆಂಜನೇಯನ ಬನ್ಸಕ್ಕೆ ಹೋದ. ಏನಾಯಿತು? ಲಂಕಾ ಸುಟ್ಟು ಭಸ್ಮ ಆಯಿತು. ಅಭಿಜಿತ್, ಲಂಕಾ ಸುಟ್ಟು ಭಸ್ಮ ಆಯಿತು. ಇವರಿಗೆ ದಮ್ಮಿದ್ರೆ ಸಿದ್ದರಾಮಯ್ಯನವರೇ, ಪ್ರಿಯಾಂಕ್ ಖರ್ಗೆ ಅವರೇ, RSSನ ಮುಟ್ಟು ನೋಡಿ, ಕಾಂಗ್ರೆಸ್ ಸುಟ್ಟು ಭಸ್ಮ ಆಗೋಗುತ್ತೆ. ಇನ್ನು ಸರ್ಕಾರಿ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು, RSS ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲೂ ಕೂಡ ಹೋಗಬಾರ್ದು ಅನ್ನುವಂತಹ ವಿಚಾರವನ್ನ, ಹೇಳಿಕೆಯನ್ನ ಸಚಿವ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿರುವಂಥದ್ದು. ಏನ್ ಅನ್ಸುತ್ತೆ ನಿಮಗೆ ಈ ಹೇಳಿಕೆಗಳು, ಒಂದ್ ಕಡೆ ಪತ್ರ ಬರೆದಿರುವಂಥದ್ದು, ಈ ಸ್ಟೇಟ್ಮೆಂಟ್? ನೋಡಿ, ರಾಜಕಾರಣದಲ್ಲಿರೋರಿಗೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕು, ಇಲ್ಲ ಅಕ್ಷರ ಜ್ಞಾನ ಇರಬೇಕು. ಈ ವಿಚಾರ ಫಸ್ಟ್ ಇಂದಿರಾ ಗಾಂಧಿ ಸಂದರ್ಭದವರು ಎಲ್ಲರೂ ಅದರೊಳಗಡೆ ಇರ್ತಿದ್ದು. ಯಾಕೆಂದರೆ ಇದೊಂದು ಸಾಮಾಜಿಕ ಸಂಸ್ಥೆ. ಇಂದಿರಾ ಗಾಂಧಿ ಫಸ್ಟ್ ಅದನ್ನು ಬ್ಯಾನ್ ಮಾಡಿದ್ರು. 2024ರಲ್ಲಿ ಕೇಂದ್ರ ಸರ್ಕಾರ ಏನು ಸರ್ಕಾರಿ ಅಧಿಕಾರಿಗಳಿದ್ದಂತಹ ಬ್ಯಾನನ್ನು ತೆಗಿತು. ಯಾಕೆ ಅಂತೇಳಿದ್ರೆ ಸಾಮಾಜಿಕ ಸಂಸ್ಥೆ ಯಾರು ಬೇಕಾದ್ರೂ ಅದನ್ನು ಅಟೆಂಡ್ ಮಾಡ್ಬೋದು ಅಂತೇಳಿ. ಅದರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರದ ಪರಿಮಿತಿಗೆ ಬರೋದಿಲ್ಲ. ನೀವು ಯಾವ ದೊಣ್ಣೆ ನಾಯಕ ಕೇಳ್ಕೊಂಡು ನಿಮ್ಮ ಪರ್ಮಿಷನ್ ಕೇಳ್ಕೊಂಡು ಯಾರಾದರೂ ಬರ್ತಾರ್ರಿ? ಬರೋರು ಬರ್ತಲೇ ಇರ್ತಾರೆ. ಹೇಳಿದ್ನಲ್ಲ, ಸಾಮಾಜಿಕ ಸಂಸ್ಥೆ ಒಳಗಡೆಗೆ ಅಥವಾ ಜಾತಿ ಸಂಘಟನೆ ಒಳಗಡೆಗೆ ಅಥವಾ ಬೇರೆ ಯಾವುದನ್ನ ಕಲ್ಚರಲ್ ಆರ್ಗನೈಸೇಷನ್ ಒಳಗೆ ಬರೋಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪನೇ ಕೇಳಬೇಕ್ರಿ? ಹೇಳಿದ್ನಲ್ಲ ಅಭಿಜಿತ್, ಇವತ್ತು ರಾಜ್ಯ ನರ್ಕ ಆಗೋಗಿದೆ. ಹೇಗಾದರೂ ಮಾಡಿ ಇವ್ರಿಗೆ ಡೈವರ್ಷನ್ ಮಾಡಬೇಕು. ಜನ ಚೀತು ಅಂತ ಹೋಗಿತಾ ಇದ್ದಾರೆ, ಮೀಡಿಯಾದವ್ರು ನೀವು ಚೀತು ಅಂತ ಹೋಗಿತಾ ಇದ್ದೀರಿ, ವಿರೋಧ ಪಕ್ಷಗಳು ಚೀತು ಅಂತ ಹೋಗಿತಾ ಇದ್ದಾರೆ, ಅವರ MLAಗಳೇ ಅವರಿಗೆ ಚೀತು ಅಂತ ಹೋಗಿತಾ ಇದ್ದಾರೆ. ಹೇಗಾದರೂ ಮಾಡಿ ಅವರು ಡೈವರ್ಷನ್ ಮಾಡಬೇಕು. ಹೇಗೋ 2 ವರ್ಷ ತಳ್ಬಿಡ್ಬೇಕು. ನೀವೇನೇನ ಮಾಡ್ಕೊಂಡು ತಿಳ್ಕೊಳ್ಳಿ, ಅಷ್ಟೇ ಡೈವರ್ಷನ್ ಮಾಡ್ಕೊಂಡು. ಅದು ಬಿಟ್ಟರೆ ಬೇರೆ ಏನು ಟ್ಯಾಕ್ಟಿಕ್ಸ್ ಇಲ್ಲ ರೀ ಅವರು. ಇನ್ನು ಕೊನೆಯದಾಗಿ RSSನ ಒಂದು ಭಾಗ BJPನ ಅಥವಾ BJPಯ ಭಾಗ RSS? RSS ನಮ್ಮ ಮಾತೃ ಆರ್ಗನೈಸೇಷನ್. ನಾನು ಆಗಲೇ ಹೇಳಿದೆ, RSS ಅಲ್ಲಿ 64 ದೊಡ್ಡ ಆರ್ಗನೈಸೇಷನ್ಗಳಿದೆ. ಸಣ್ಣ ಪುಟ್ಟ ಆರ್ಗನೈಸೇಷನ್ಗಳು 100 ಇದ್ದಾವೆ. ಈ 64 ದೊಡ್ಡ ಆರ್ಗನೈಸೇಷನ್ ಅಂದರೆ ಒಂದೊಂದು ರಂಗದಲ್ಲಿ, ಯಾವ್ಯಾವ ರಂಗದಲ್ಲಿ ನಮ್ಮ ಜನಮಾನಸ ಇರುತ್ತೆ, ಸಮಾಜ ಇರುತ್ತೆ, ಅಷ್ಟೂ ರಂಗಗಳಲ್ಲಿ ಒಂದು ದೊಡ್ಡ ಸಂಸ್ಥೆಗಳಿದ್ದಾವೆ. ಆ 64 ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ ಮಾತ್ರ BJP. ರಾಜಕೀಯ ರಂಗದಲ್ಲಿ BJP ಇದೆ, ವಿದ್ಯಾರ್ಥಿಗಳ ರಂಗದಲ್ಲಿ ABVP ಇದೆ, ಧರ್ಮದ ರಂಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ, ಅದೇ ರೀತಿ ರೈತರ ರಂಗದಲ್ಲಿ ಕಿಸಾನ್ ಸಂಘ ಇದೆ, ಕಾರ್ಮಿಕರ ರಂಗದಲ್ಲಿ ನಮ್ಮ ಮಜ್ದೂರ್ ಸಂಘ ಇದೆ. ಹೀಗೆ ಬೇರೆ ರಂಗಗಳಲ್ಲಿ ಹೇಗೆ ಬೇರೆ ದೊಡ್ಡ ಸಂಸ್ಥೆ ಇದೆಯಲ್ಲ, ಅದೇ ರೀತಿ ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥದ್ದು BJP. ಹಾಗಾಗಿ ಅದೊಂದು ಬಿಡಿ, ಅದೊಂದು ದೊಡ್ಡ ಆಲದ ಮರ. ನಾವೆಲ್ಲರೂ ಆಲದ ಮರದ ಟೊಂಗೆಗಳಷ್ಟೇನೆ. ಈ RSSನ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ಶಾಸಕ ಪ್ರದೀಪ್ ಈಶ್ವರ್ ಅವರು ಬಹಿರಂಗವಾಗಿ CT ರವಿ ಅವ್ರನ್ನ ಕರೆದಿರುವಂತಹ ಚರ್ಚೆಗೆ ಏನ್ ಹೇಳ್ತೀರಾ? ನಾನು ಅದೇ ಹೇಳಿದ್ನಲ್ಲ, ಯಾವ ಪ್ರದೀಪ್ ಈಶ್ವರ್ ಯೋಗ್ಯತೆ ಏನು, CT ರವಿಯವರ ಯೋಗ್ಯತೆ ಏನು? CT ರವಿಯವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದರು BJPಗೆ ರೀ. ಇವತ್ತು ಈ ಪ್ರದೀಪ್ ಈಶ್ವರ್, ಈ ಮನುಷ್ಯನ ಯೋಗ್ಯತೆ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರದೇ ಕ್ಷೇತ್ರಕ್ಕೆ ಅವ್ರು ಕಾಲಿಡಬೇಕಾದ್ರೆ 70 ಜನ ಪೊಲೀಸರ ಬೆಂಬಲ ತಗೊಂಡು ಒಳಗಡೆ ಹೋಗ್ಬೇಕು. ಗೊತ್ತಾ ನಿಮ್ಗೆ ಆ ವಿಷಯ? ಧೈರ್ಯವಾಗಿ ಒಬ್ಬನೇ ವ್ಯಕ್ತಿಯಾಗಿ ಇವನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಕ್ಕೆ ಯೋಗ್ಯತೆ ಇಲ್ದಿರೋ ವ್ಯಕ್ತಿ ಬೆಳಗ್ಗೆ ಎದ್ರೆ ಟ್ರೋಲ್ ಅವರು ಮಾನ ಮರ್ಯಾದೆ ಇಲ್ದಂಗೆ ಹೇಳಿದ್ನಲ್ಲ, ಆ ಶಾಸಕ ಸ್ಥಾನಕ್ಕೆ ನಿಜವಾಗ್ಲೂ ಕರ್ನಾಟಕ, ನನ್ನ ರಾಜಕೀಯ ಪಕ್ಷದ ಮಾತಾಡ್ತಿಲ್ಲ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಶಾಸಕ ಸ್ಥಾನವನ್ನ ಒಂದು ರೀತಿ ಬಫೂನ್ ಮಾಡಿದಂತಹ ಒಂದು ಅಪಕೀರ್ತಿ ಯಾರ್ಗನ ಇದ್ರೆ ಈ ಪ್ರದೀಪ್ ಈಶ್ವರ್ದು. ಪ್ರದೀಪ್ ಈಶ್ವರ್ ಹೇಳೋದನ್ನ ಅವ್ರ ಹುಡುಗರೇ ಕೇಳಿಸ್ಕೊಳ್ಳಲ್ಲ, ಸೀರಿಯಸ್ ಆಗಿ ತಗೊಳ್ಳಲ್ಲ. ನೀವ್ಯಾಕೆ ಸೀರಿಯಸ್ ಆಗಿ ತಗೊಂತೀರಾ ಅಭಿಜಿತ್ ಅವರೇ? ಕೊನೆಯದಾಗಿ RSSನ ಬಗ್ಗೆ ವಿರೋಧ, ಟೀಕೆ ಟಿಪ್ಪಣಿ ಮಾಡುವಂಥವರಿಗೆ ಏನು ಹೇಳ್ತೀರಿ, ಏನು ಉತ್ತರವನ್ನು ಕೊಡ್ತೀರಿ ಈ ಸಂದರ್ಭದಲ್ಲಿ? ನಾನು ಒಂದೇ ಒಂದು ಮಾತಾಡೋದು, ಯಾರನ್ನು ಬೇಕಾದ್ರೂ ಟೀಕೆ ಮಾಡ್ಬೋದು, ಆದರೆ ಟೀಕೆ ಮಾಡೋದಕ್ಕೆ ಮುಂಚೆ ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಯಾವತ್ತು ನೀವು RSSನ ನಾನೇ ಇವತ್ತು ನಾನು ಕಾಂಗ್ರೆಸ್ನ ಟೀಕೆ ಮಾಡ್ತೀನಿ ಅಂತ ಹೇಳಿ ನಾನು ಕಾಂಗ್ರೆಸ್ನ ಅಧ್ಯಯನ ಮಾಡಿರಬೇಕು. RSSನ ಹೇಳಿದ್ನಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕನ್ನಡದಲ್ಲಿ ಬರೀರಿ ಅಥವಾ ಇಂಗ್ಲೀಷಲ್ಲಿ ಬರೀರಿ, ಸ್ಪೆಲ್ಲಿಂಗ್ ಗೊತ್ತಿಲ್ಲದಿರ್ತಕ್ಕಂಥ ದಡ್ಚಿಕಾಮಣಿಗಳು ಇವತ್ತು RSS ಬಗ್ಗೆ ಮಾತಾಡ್ತಾರೆ. RSSನ ಒಳಗಡೆ ಹೋಗಿ RSSನ ತಿಳ್ಕೊಂಡ ಮೇಲೆ ನಿಮಗೆ ಮಾತಾಡಬೇಕು ಅನ್ಸಿದ್ರೆ ನೀವು ಮಾತಾಡಿ. ತಿಳ್ಕೊಂಡ ಮೇಲೆ ನೀವು ಸ್ವಯಂ ಸೇವಕರಾಗಿರ್ತೀರಿ. ಅದೇ ದೊಡ್ಡ ಪ್ರಾಬ್ಲಮ್ RSSದು. ಧನ್ಯವಾದಗಳು ಸರ್. ಇದಿಷ್ಟು ಚಂದ್ರಶೇಖರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.